ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಂದು ವಾಯ್ಸ್ ಬೇರೆ ಸ್ವಲ್ಪ ಚೆನ್ನಾಗಿಲ್ಲ, ಹಾಳಾಗಿದೆ. ಇವಾಗ ಟೈಮು 8:30 ಆಗಿದೆ. ನಾನು ಎದ್ದು ಟಿಫನ್ ಮಾಡೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಇವರಿಬ್ಬರು ಕೂಡ ಎದ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಚರಿ ಎದ್ದರೆ ಅವನು ಗಾನವನ್ನ ಎದ್ದೇಳಿಸ್ತಾನೆ, ಗಾನವ್ ಎದ್ದರೆ ಚರಿನ ಎದ್ದೇಳಿಸ್ತಾನೆ. ಒಟ್ಟಿನಲ್ಲಿ ಇಬ್ಬರು ಒಟ್ಟಿಗೆ ಎದ್ದೇಳ್ತಾರೆ. ಸೊ ಇವಾಗ ವೆಂಕಿ ಮಕ್ಕಳನ್ನ ನೋಡ್ಕೊತಾನೆ, ನಾನು ಅಷ್ಟರಲ್ಲಿ ಟಿಫನ್ ಮಾಡಬೇಕು. ಇವತ್ತು ಟಿಫನ್ನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಇವತ್ತು ಚರಿಗೆ 6 ಮಂತ್ ಕಂಪ್ಲೀಟ್ ಆಗೋಯಿತು. ಸೊ ಏಪ್ರಿಲ್ 17 ಇವತ್ತು, 17ಗೆ ಅವನಿಗೆ 6 ಮಂತ್ ಕಂಪ್ಲೀಟ್ ಆಗುತ್ತೆ. ಸೊ ಸಂಜೆ ಅದ್ರದ್ದು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟಿಫನ್ ಮಾಡ್ಕೊಳ್ಳೋಣ. ಚಿತ್ರಾನ್ನ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಪಪ್ಪಾಯ ತೊಗೊಂಡಿದ್ದೆ. ಇವಾಗ ಟಿಫನ್ ಎಲ್ಲ ಮಾಡ್ಕೊಂಡಾಯಿತು. ಚರಿಗೂ ಕೂಡ ರಾಗಿ ಸರಿ ತಿನ್ನಿಸ್ತೀನಿ ಮಾರ್ನಿಂಗ್ ಟೈಮ್. ಇವಾಗ ರಾಗಿ ಸರಿ ತಿನ್ನಿಸಿ ಸ್ವಲ್ಪ ಹೊತ್ತು ಆಯಿಲ್ ಮಸಾಜ್ ಮಾಡಿ ಮಲಗಿಸ್ಬೇಕು ಅವನ್ನ. ಚರಿಗೆ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮತ್ತು ಗಾನವ್ಗೆ ಸ್ನಾನ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯಿತು. ಸೊ ಮಧ್ಯಾಹ್ನಕ್ಕೂ ಕೂಡ ರೈಸು ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ. ಊಟ ಮುಗಿಸ್ಕೊಂಡು ಅಲ್ಲಿಂದ ನಾನು ಗಾನವನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಸೇರಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಅವ್ನ ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತಲೇ ಬಂದ. ಬಟ್ ಇಲ್ಲಿ ನಾನು ಮಾಡಲ್ಲ ಸ್ವಿಮ್ಮಿಂಗು ಅಂತಿದ್ದಾನೆ. ಇನ್ನೇನು ಬಂದುಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ಸೊ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಾ ಇದ್ವಿ. ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಚೆರಿದು ಒಂದು ಫೋಟೋ ಫ್ರೇಮ್ ಮಾಡೋಕ್ಕೆ ಹೇಳಿದ್ದೆ ಇವತ್ತು. ಸೊ ಅದನ್ನು ಕೂಡ ಮನೆಗೆ ತಂದುಕೊಟ್ಟು ಹೋದರು. ಇವಾಗ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವನದು 4 ಮಂತ್ ಫೋಟೋನ ನಾನು ಫ್ರೇಮ್ ಮಾಡಿಸಿದ್ದೀನಿ. ಯಾಕೆಂದರೆ ಅದು ಫೋಟೋ ಪಿಕ್ಕು ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಹಂಗಾಗಿ ಅದನ್ನೇ ಮಾಡಿಸೋಣ ಅಂತ ಹೇಳಿ ಬೆಳಗ್ಗೆ ತಾನೇ ಹೇಳಿದ್ದೆ ಅವ್ರಿಗೆ, ಫೋಟೋಗ್ರಾಫರ್ ಅಣ್ಣಂಗೆ. ಸೊ ಅವರು ಮಾಡಿಕೊಂಡು ಮನೆಗೆ ತಂದುಕೊಟ್ಟಿದ್ದಾರೆ. ಚೆನ್ನಾಗಿತ್ತು. ಫೋಟೋ ಸ್ವಲ್ಪ ರೈಟ್ ಸೈಡಿಗೆ ಹೋಯ್ತು ಅಂತ ಅನ್ನಿಸ್ತು, ಬಟ್ ಓಕೆ ಚೆನ್ನಾಗಿದೆ. ಸೊ ಇದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಕ್ಕಳು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ನಾನಿವಾಗ ಡೆಕೋರೇಷನ್ ಮಾಡಬೇಕು ಸಿಂಪಲ್ಲಾಗಿ. ಆ್ಯಂಡ್ ಅಡುಗೆ ಕೂಡ ಮಾಡಬೇಕು. ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನಗೆ. ಇವಾಗ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ಒಂದು 5 ಬಲೂನ್ ಕೊಟ್ಟಿದ್ದರು. ಸೊ ಅದೇ ಸಾಕು ಅಂದ್ಬಿಟ್ಟು ಸೊ ಅದರಲ್ಲೇ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನಾನು ಡೆಕೋರೇಷನ್ ಮಾಡೋ ಅಷ್ಟರಲ್ಲಿ ಇಬ್ಬರು ಎದ್ಬಿಟ್ರು ಮಕ್ಕಳು. ಸೊ ಹಂಗಾಗಿ ಅವರೂ ಕೂಡ ಅಲ್ಲೇ ಮಲಗಿಸ್ಕೊಂಡು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಡೆಕೋರೇಷನ್ ಮಾಡಿ ಇವಾಗ ಅದಾದಮೇಲೆ ಅಡುಗೆ ಮಾಡೋಕ್ಕೆ ಹೋಗಬೇಕು ನಾನು. ಚೆರಿ ಹುಟ್ಟಿದ್ದು 9 ಗಂಟೆ 2 ನಿಮಿಷಕ್ಕೆ. ಸೊ ನಾನು ಅದೇ ಟೈಮ್ಗೆ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಚೆರಿ ನೋಡಿ ಅಲ್ಲೇ ಬಿದ್ದು ಒದಾಡ್ತಾ ಇದ್ದೆ. ನಾನು ಡೆಕೋರೇಷನ್ ಮಾಡ್ತಾಯಿದ್ರೆ ಸ್ವಲ್ಪ ತಳೋನು ಸಮಾಧಾನ ಮಾಡ್ತಾಯಿದ್ದೆ, ಮತ್ತು ಆಮೇಲೆ ಅವನ್ನಲ್ಲೇ ಮಲಗಿಕೊಂಡು ಡೆಕೋರೇಷನ್ ಮಾಡ್ತಾಯಿದ್ದೆ. ಸೊ ಹಿಂಗೆ ಮಾಡಿಕೊಂಡು ಫೈನಲಿ ನಾನು ಡೆಕೋರೇಷನ್ ಅಂತೂ ಮುಗಿಸಿದ್ದೀನಿ. ಇವಾಗ ಹೋಗಿ ಅಡುಗೆನ ರೆಡಿ ಮಾಡಿ ಬರಬೇಕು. ಆಮೇಲೆ ಬಂದು ರೆಡಿ ಆಗಿಬಿಟ್ಟು ಕೇಕ್ ಕಟ್ಟಿಂಗ್ ಮಾಡೋದು. ಇವಾಗ ವೆಂಕಿ ಕೂಡ ಕೇಕ್ ತೊಗೊಂಡು ಬಂದ, ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು. ಹಾಗೆ ಈ ಸಲ ಮಾವಿನ ಹಣ್ಣು ಬಂದಿತ್ತು. ಸೊ ಹಂಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದಾನೆ. ಆ್ಯಂಡ್ ನಾವು ಕೂಡ ಇವಾಗ ರೆಡಿಯಾಗಿ ಕೇಕ್ ಕಟ್ಟಿಂಗ್ಗೆ ಕೂತಿದ್ದೀವಿ. ಇವಾಗ ಕರೆಕ್ಟಾಗಿ 9 o'clock ಆಗಿದೆ. ಇನ್ನು 2 minutes ಇದೆ. ಇವಾಗ ಕೇಕ್ ಕಟ್ ಮಾಡಬೇಕು.
ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಚೆರಿದು ಫೋಟೋಶೂಟ್ ಮಾಡ್ತಾಯಿದ್ದೀವಿ. ಅವನಿಗೆ ಬೇರೆ ಸ್ವಲ್ಪ ಹಶ್ವಾಗಿತ್ತು, ಹಂಗಾಗಿ ಸ್ವಲ್ಪ ಅಳ್ತಿದ್ದ. ಬಟ್ ಆದ್ರೂ ಕೆಲವೊಂದು ಫೋಟೋಸ್ ಚೆನ್ನಾಗಿ ಬಂತು, ತೆಗೆಸ್ಕೊಂಡ. ಇನ್ನು ಕೆಲವೊಂದು ತೆಗಿಯೋಕ್ಕಾಗಲಿಲ್ಲ, ಅವನಿಗೆ ಹಶ್ವಾಗಿತ್ತಲ್ಲ, ಸೊ ಹಂಗಾಗಿ ಅವನು ಅಳ್ತಾ ಇದ್ದ. ಎಸ್, ಇವಾಗ ವೆಂಕಿ ಫೋಟೋಶೂಟ್ ಮಾಡ್ತಾಯಿದ್ದಾನೆ. ನಾವು ಫೋಟೋಶೂಟ್ ಮಾಡೋ ಬ್ಯುಸಿಲಿದ್ದೀವಿ. ಬಟ್ ಗಾನವು ಕೇಕ್ ಎಲ್ಲ ತಿಂತಾ ಕೂತಿದ್ದ. ನಾನು ನೋಡೇ ಇಲ್ಲ, ಆಲ್ಮೋಸ್ಟು ಒಂದು 2 ಪೀಸ್ ಆಗೋಷ್ಟು ಕೇಕ್ ತಿನ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಬೇರೆ ಕೆಮ್ಮಿತ್ತು, ಸೊ ಹಂಗಾಗಿ ನಾನು ಕೇಕ್ ತಿನ್ಸೋದು ಬೇಡ ಅಂದ್ಕೊಂಡಿದ್ದೆ. ನಾವು ಫೋಟೋಶೂಟ್ ಮಾಡೋ ಬ್ಯುಸಿಲಿದ್ವಿ, ಸೊ ಅವನು ಕೇಕ್ ತಿಂದ್ಬಿಟ್ಟಿದ್ದಾನೆ ಆಲ್ರೆಡಿ. ಇವಾಗ ಫೋಟೋಶೂಟ್ ಎಲ್ಲ ಮುಗಿಸಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಕೆಲವೊಂದು ಫೋಟೋಸು ಕೂಡ ಹಾಕ್ತೀನಿ ಹೇಗೆ ಬಂದಿದೆ ಅಂತ. ಎಸ್, ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೈಲ್ ಹೆಂಗೆ ಕೊಟ್ಟಿದ್ದಾನೆ ಅಂತ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು, ಇಷ್ಟ ಆಯಿತು. ಆ್ಯಂಡ್ ಇವಾಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಈರುಳ್ಳಿ ಪಕೋಡ ಮಾಡ್ತಾಯಿದ್ದೆ. ಆ್ಯಂಡ್ ಹಾಗೆ ಸ್ವಲ್ಪ ಟೊಮೊಟೊ ಬಾತ್ ಮಾಡಿದ್ದೆ, ಮತ್ತು ಹಾಲು ಖೀರ್ ಮಾಡಿದ್ದೆ. ಸಾಕು ಸಿಂಪಲ್ಲಾಗಿ ಅಂತ. ಇರೋದು ಇಬ್ಬರೇ ಅಲ್ವಾ, ಇಬ್ಬರೇ ತಿನ್ನಬೇಕು, ಬೇಜಾರಾಗಿ ಹೋಗ್ಬಿಡುತ್ತೆ. ಮುಂಚೆ ಆದರೆ ಅಮ್ಮನೂ ಇರ್ತಿತ್ತು, ಏನಾದರೂ ಮಾಡ್ತಾಯಿತ್ತು. ಬಟ್ ಇವಾಗ ಅಮ್ಮ ಬೇರೆ ಇಲ್ವಲ್ಲ, ನನಗೊಬ್ಳಿಗೆ ಮಾಡೋಕ್ಕೆ ಬೇಜಾರು. ಎಸ್, ಇವಾಗ ಊಟ ಹಾಕ್ಕೊಂಡು ಊಟ ಮುಗಿಸ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಹಾಗೆ ಮಾವಿನ ಹಣ್ಣು ಬಂದಿತ್ತು, ಮಾವಿನ ಹಣ್ಣು ಕೂಡ ತೊಗೊಂಡು ಬಂದಿದ್ದ. ಜೊತೆಗೆ ಸ್ವಲ್ಪ ಮಾವಿನ ಹಣ್ಣು ಕೂಡ ತೊಗೊಂಡು ತಿಂದು ಇವಾಗ ಮಲ್ಕೋತಾ ಇದ್ದೀವಿ. ಗಾನವಂತೂ ಡ್ರೆಸ್ ಚೇಂಜ್ ಮಾಡಲಿಲ್ಲ, ಚೆರಿಗೆ ಡ್ರೆಸ್ ಚೇಂಜ್ ಮಾಡಿಸಿದ್ದೀನಿ. ಎಸ್, ಇವಾಗ ಮಲ್ಕೋತಿದ್ದೀವಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.